ದುರ್ಘಟನೆಗೆ ಒಳಗಾದ ಕುಟುಂಬಕ್ಕೆ ಶಾಸಕ ಪ್ರಭು ಚೌಹಾಣ್ ಸಾಂತ್ವನ. ಉಳಿದ ಮಕ್ಕಳ ಶಿಕ್ಷಣ ಭವಿಷ್ಯದ ಜವಾಬ್ದಾರಿ ವಹಿಸಿಕೊಳ್ಳುವ ಭರವಸೆ. ಔರಾದ್ ತಾಲೂಕಿನ ಶಿಂಬಳ್ಳಿ ಗ್ರಾಮದ ವೈಜನಾಥ ಮೇತ್ರಿ ಅವರ ಕುಟುಂಬದಲ್ಲಿ ಸಂಭವಿಸಿದ ದುರ್ಘಟನೆಯ ಹಿನ್ನೆಲೆಯಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಜೂನ್ 16ರಂದು ಕುಟುಂಬದ ಸದಸ್ಯರಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಈ ಕುಟುಂಬವು ಜೀವನೋಪಾಯಕ್ಕಾಗಿ ಕಳೆದ 8-10 ವರ್ಷಗಳಿಂದ ಹೈದರಾಬಾದ್ನಲ್ಲಿ ನೆಲೆಸಿದೆ. ವೈಜನಾಥ ಮೇತ್ರಿ ಅವರ ಪತ್ನಿ ಹಾಗೂ 5 ಮಕ್ಕಳು ಮಾವಿನ ಹಣ್ಣು ಸೇವಿಸಿದ ಬಳಿಕ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರಲ್ಲಿ ಪುತ್ರಿಯರಾದ ಭುವನೇಶ್ವರಿ ಮತ್ತು ಸುಧಾರಾಣಿ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದು, ಉಳಿದ 3 ಬಾಲಕಿಯರು ಚೇತರಿಸಿಕೊಂಡಿದ್ದಾರೆ. ದುಃಖಿತ ಕುಟುಂಬದ ಮನೆಗೆ ಭೇಟಿ ನೀಡಿದ ಶಾಸಕ ಪ್ರಭು ಚೌಹಾಣ್ ಅವರು ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಮಾತನಾಡಿ ಘಟನೆಯ ಬಗ್ಗೆ ವಿವರಣೆ ಪಡೆದರು. ಮನೆಯವರು ಮುಕ್ತವಾಗಿ ಮಾಹಿತಿಯನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕರು ಕುಟುಂಬಸ್ಥರಿಗೆ ಆಸ್ಪತ್ರೆಯ ಖರ್ಚು ವೆಚ್ಚ ಮತ್ತು ಕುಟುಂಬ ನಿರ್ವಹಣೆಗೆ ವೈಯಕ್ತಿಕ ಧನ ಸಹಾಯ ನೀಡಿದರು. ಉಳಿದ 3 ಬಾಲಕಿಯರ ಶಿಕ್ಷಣ, ಮದುವೆ ಹಾಗೂ ಇತರೆ ಅಗತ್ಯಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ನಂತರ ಮಾತನಾಡಿದ ಅವರು, ಈ ಘಟನೆ ತಿಳಿದು ನನಗೆ ತುಂಬಾ ನೋವಾಗಿದೆ. ಬಾಲಕಿಯರ ತಾಯಿಯ ಆರೋಗ್ಯವು ಚೆನ್ನಾಗಿರುತ್ತಿಲ್ಲವೆಂದು ಗೊತ್ತಾಗಿದೆ. 2 ಮಕ್ಕಳನ್ನು ಕಳೆದುಕೊಂಡಿರುವ ಈ ಕುಟುಂಬ ತೀವ್ರ ದುಃಖದಲ್ಲಿದೆ. ಭಗವಂತನು ಕುಟುಂಬಸ್ಥರಿಗೆ ಈ ದುಃಖವನ್ನು ಸಹಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಾನು ಸದಾ ನಿಮ್ಮ ಕುಟುಂಬದೊಂದಿಗೆ ಇರುತ್ತೇನೆ. ಯಾವುದೇ ಕಾರಣಕ್ಕೂ ಹೆದರಬೇಡಿ ಎಂದು ಧೈರ್ಯ ತುಂಬಿದರು. ತೀವ್ರ ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಾಲಕಿಯ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದಿದ್ದೇನೆ. ಅಗತ್ಯ ಚಿಕಿತ್ಸೆಯನ್ನು ಸಮರ್ಪಕವಾಗಿ ನೀಡುವಂತೆ ಸೂಚಿಸಿದ್ದೇನೆ. ಕುಟುಂಬದ ಸದಸ್ಯರೊಂದಿಗೆ ದೂರವಾಣಿಯ ಮೂಲಕವೂ ಮಾತನಾಡಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದೇನೆ. ಮುಂದೆಯೂ ಉಳಿದ ಮಕ್ಕಳನ್ನು ವೈಯಕ್ತಿಕವಾಗಿ ದತ್ತು ಸ್ವರೂಪದಲ್ಲಿ ನೋಡಿಕೊಳ್ಳುತ್ತೇನೆ. ಅವರ ಶಿಕ್ಷಣ, ಮದುವೆ ಸೇರಿದಂತೆ ಎಲ್ಲ ಅಗತ್ಯ ಕಾರ್ಯಗಳಿಗೆ ನೆರವಾಗುತ್ತೇನೆ. ಹೈದರಾಬಾದ್ನಲ್ಲಿ ವಾಸವಾಗಿದ್ದ ಕಾರಣ ಕುಟುಂಬಕ್ಕೆ ಸ್ವಂತ ಮನೆ ಇಲ್ಲ ಎಂಬ ಮಾಹಿತಿ ದೊರೆತಿದ್ದು, ಅವರಿಗೆ ಸರ್ಕಾರದಿಂದ ಮನೆ ನಿರ್ಮಿಸಿಕೊಳ್ಳಲು ಕ್ರಮ ವಹಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾಜಿರಾವ ಪಾಟೀಲ ಮುಂಗನಾಳ, ದೋಂಡಿಬಾ ನರೋಟೆ, ರಾಮಶೆಟ್ಟಿ ಪನ್ನಾಳೆ, ಪ್ರಕಾಶ್ ಜೀರ್ಗೆ, ಸಚಿನ ರಾಠೋಡ, ಉದಯ್ ಸೊಲಾಪುರೆ, ಮಂಜು ಸ್ವಾಮಿ, ನಾಗಶೆಟ್ಟಿ ಗಾದಗೆ, ಬೀರಪ್ಪ ರಕ್ಷಾಯಳ, ಅಶೋಕ್ ಶೆಂಬಳ್ಳಿ, ಸಂಗಗೊಂಡ ಮೇತ್ರಿ, ಕಿರಣ ಪಾಟೀಲ್, ಹಾವಗಿರಾವ ಶರಣ, ಸಚಿನ ಕಾಂಬಳೆ ಸೇರಿದಂತೆ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ರಾಠೋಡ್, NKS TV4. ದೇವರು ಅನ್ಯಾಯ ಮಾಡ್ಯಾರ. ಯಾಕಂದ್ರೆ ಅವರು 3 ಥರ ಅನ್ಯಾಯ ಆಗಿದೆ. ಫಸ್ಟ್ ಅವರು 5 ಹೆಣ್ಮಕ್ಳು ಇಲ್ಲ. 2ನೇ ಅವ್ರ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿದೆ. ಯಾಕಂದ್ರೆ ಅವರು ಎಲ್ಲಿಂದ ಕೂಲಿ ಮಾಡ್ಲಿಕ್ಕೆ ಹೈದರಾಬಾದ್ ಹೋಗಿದ್ದಾರೆ. 3ನೇ ಆಗತ್ತೆ ಅಂದರೆ ಈ ಮಾವಿನ ಹಣ್ಣು ತಿನ್ನಿಸಿ ಈ ದೊಡ್ಡ ಆಗತ್ತಾಗಿದೆ. ಅದಕ್ಕಾಗಿ ನಾವು ಸೇವಕನಾಗಿ ಅವರೇನು ಭುವನೇಶ್ವರಿ ಅಥವಾ ಸುಧಾರಾಣಿ ಏನು ಮಾವಿನ ಹಣ್ಣು ತಿಂದು ಹೆಚ್ಚಾಗಿದೆ. ನಾನು ನಿನ್ನೆ ಡಾಕ್ಟರ್ಗೆ ಮಾತಾಡಿದ್ದೀನಿ, ಫೋನ್ ಮಾಡಿದ್ದೀನಿ. ಆಮೇಲೆ ಅವ್ರು ಕೂಡ ನಾವು ಫೋನ್ ಮಾಡಿದ್ದೀನಿ, ಸಾಂತ್ವನ ಮಾಡಿದ್ದೀನಿ. ಮುಂದೆ ನಾವು ಈ ಯಾವ 3 ಹೆಣ್ಮಕ್ಳು ಅವ ಅವರಿಗೆ ಎಜುಕೇಷನ್ ಸಲುವಾಗಿ ನಮ್ಮ ಕಂಪನಿ ಕಡೆಯಿಂದ ಪೂರ್ತಿ ಅವ್ರು ಸಹಾಯ ಮಾಡ್ತೀವಿ. ಆಮೇಲೆ ಅವ್ರ ಮ್ಯಾರೇಜ್ ಕೂಡ ನಾನು ಏನು ಥರ ದತ್ತಕ್ಕೆ ಥರ ತಗೊಂಡು ಅವ್ರು ಪೂರ್ತಿ ನಾನು ಮಾಡ್ತೀವಿ. ಆಮೇಲೆ ಅವ್ರಿಗೆ ಯಾಕಂದರೆ ಅವ್ರು ಇಲ್ಲಿ ಇರಲ್ಲ, ಅವ್ರು ಹೈದರಾಬಾದ್ ಹೋಗಿದ್ದಾರೆ. ಅದಕ್ಕಾಗಿ ಅವ್ರ ಮನೆ ಸಿಕ್ಕಿಲ್ಲ. ನಾವು ಮುಂದೆ ಕೂಡ ಅವ್ರ ಮನೆ ತೂರ್ತು ಮನೆ ಮಾಡ್ಲಿಕ್ಕೆ ನಾವು ತೂರ್ತು ಮನೆ ಮಾಡ್ಕೊಡ್ತೀವಿ. ಆಮೇಲೆ ಅವ್ರು ಏನು ಭೀ ಅವ್ರ ತಾಯಿ ತಂದೆ ಜೊತೆ ನಾವು ಇರ್ತೀವಿ. ನಾನು ಅಷ್ಟೇ ಇವತ್ತು ಪ್ರಾರ್ಥನೆ ಮಾಡ್ತೀನಿ, ಅವ್ರ ಆತ್ಮ ಶಾಂತಿ ಇರಲಿ, ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ವಾಪಸ್ ಬಂದು ಆಮೇಲೆ ಒಂದು ಊರಿನ ಜನ ಕೂಡ ಅವ್ರು ಹೆಲ್ಪ್ ಮಾಡ್ಯಾರ, ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಅವ್ರ ಬಿಲ್ ಕೂಡ ಅವರಿಗೆ ತುಂಬಿ ಅದಕ್ಕಾಗಿ ಊರಿಗೆ ನಾನು ಅನುಸರಿಸ್ತೀನಿ. ಎಲ್ಲ ನಮ್ಮ ಸಂಬಳ್ಳಿ ಊರು ಎಲ್ಲ ಜನರಿಗೆ ಅನುಸರಿಸ್ತೀನಿ. ಮುಂದೆ ಕೂಡ ನಾವು ಗಟ್ಟಿಯಾಗಿ ಅವ್ರ ಜೊತೆ ಇರ್ತೀನಿ. ಎಷ್ಟು ವರ್ಷದಿಂದ ಹೋಗಿದ್ದೀರಿ ಇಲ್ಲಿ ಹೈದರಾಬಾದ್? 7 ವರ್ಷ ಆಯ್ತು. ಈ ಮನಿ ಯಾಕೆ ನಮ್ಗೆ ಹೇಳಿದ ಮುಂಚೆ ಮನಿ ಯಾಕೆ ಅದು ಮನಿ ಕೊಟ್ಟಿಲ್ಲ ಅವ್ರಿಗೆ? 7 ವರ್ಷ ಆಯ್ತು ರೀ. ಯಾಕಂದ್ರೆ ಎಷ್ಟು ಮನಿ ಕೊಟ್ಟಿದ್ದೀನಿ ನಾನು, ಯಾಕೆ ಕೊಟ್ಟಿಲ್ಲ? ಮುಂಚೆ ಕೊಟ್ಟಿದ್ದೀವಿ, ಇವತ್ತು 20 ವರ್ಷ ಅಂತ ಕೊಟ್ಟಿದ್ದೀವಿ. ಗರೀಬ್ ಮನೆ ಸಿಗಲ್ಲ, ತಮ್ಮದೇ ಊರಿನಲ್ಲಿ ದುನಿಯಾ ಮನಿ ಕೊಟ್ಟಿದ್ದೀನಿ. ಹಿಂಗಾದ್ರೆ ಹಾ
ಕಾಸ್ಟ್ ಇನ್ಕಮ್ ಮಾಡ್ಬೇಕನ್ರಿ ನಾನು ಮುಂದೆ ಮನೆ ಕೊಡ್ತೀವಿ, ಆಮೇಲೆ ಅವ್ರಿಗೆ ಎಜುಕೇಶನ್ ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಅವ್ರ ಮ್ಯಾರೇಜ್ಗೆ ಹೆಲ್ಪ್ ಮಾಡ್ತೀವಿ. ಸರ್ ಇನ್ನೊಂದು ಹುಡುಗಿದಾರೆ ಐಸಿಯು ತಗೊಂಡ್ ಬಂದಿವಲ್ಲ, ಅವ್ರಿಗೆ ಗೊತ್ತಿಲ್ಲ ಸರ್ ಡೆತ್ ಎಲ್ಲಿ ಅವು ಬಟ್ 5 ಜನ ಸರ್ ಹೆಣ್ಮಕ್ಳು ಅವ್ರಿಗೆ ಗೊತ್ತಿಲ್ಲ ಸರ್. ಕೈ ಮಾಡು ಅವ್ರು ಶೂರಿಲ್ಲ, ಬಟ್ ಆರಾಮಿದೆ ಇಲ್ಲಿ. ಜಸ್ಟ್ ಇಲ್ಲೇ ಬಾಜು ಮನೆಗೆ ಇದ್ದಾರೆ. ಉದ್ಯೋಗ ಸ್ವಲ್ಪ ಭೇಟಿ ಮಾಡಿ ಅವ್ರಿಗೆ ಗೊತ್ತಿಲ್ಲ ಕಡೆ ಅಲ್ಲಿ ಇಟ್ಟಿದ್ದಾರೆ ಸರ್. ಮೇಂಟೈನ್ ಮಾಡಿ ಇವ್ ಡೆತ್ ಆಗಿ ನಾವು ಖುಷಿ ಗೊತ್ತಿಲ್ಲ ಸರ್. ಈಗ ಇವ್ 2 ಡೆತ್ ಆಗಿ ಮಗಳಿಗೆ ಗೊತ್ತಿಲ್ಲ. ಹೋದ್ರಿ ನಾನು ಪೂರ್ತಿ ದತ್ತಕ್ ತರ ತಗೊಳ್ತೀವಿ ಅವ್ರಿಗೆ. ಮುಂದ ನೋಡ್ರಿ ತಮ್ಮ ಮನೆ ಬಹಳ ಮನೆಗೆ ಆಘಾತ ಆಗಿದೆ, ಏನ್ ಮಾಡಕ್ ಬರಲ್ಲ. ಬಟ್ ನಾವು ಏನ್ ನಮ್ಮ ಮಾನವ ದೃಷ್ಟಿಯಿಂದ ಮಾಡಬೇಕು, ನಾನು ಸೇವಕನಾಗಿ ಹೆಲ್ಪ್ ಮಾಡ್ತೀನಿ, ಸರ್. ಈಗ ಆಲ್ರೆಡಿ ಎಜುಕೇಶನ್ ಹೆಲ್ಪ್ ಮಾಡ್ತೀನಿ, ಆಮೇಲೆ ಮುಂದೆ ಅವ್ರ ಮ್ಯಾರೇಜ್ಗೆ ಹೆಲ್ಪ್ ಮಾಡ್ತೀನಿ. ಸರ್ ಈ ಒಂದು ಹುಡುಗಿ ಆ ಹುಡುಗಿ ಹೆಲ್ಪ್ ಮಾಡಿದ್ರು, ಅವ್ರ ಎದುರು ಅವ್ರು ಮಾಡ್ಬೇಕಾರೆ ಅವ್ರು ಜಾಬ್ ಮಾಡ್ತಾರೆ ಒಂದು ಸ್ವಲ್ಪ. ಈ ಹುಡುಗಿ ಮತ್ತು ಆ ಹುಡುಗಿ ಸ್ವಲ್ಪ 3 ಹುಡುಗಿಲ್ ಮಾಡ್ತೀನಿ ಗುರು, ನಮ್ದೇ ಹುಡುಗಿ ಓಕೆನಾ?